ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ಸ್ನೇಹ ಆಲ್ರೆಡಿ ಪೂಜೆ ಮಾಡ್ಯಾಳ. ಇವತ್ತು ಉಪವಾಸ ಶಿವರಾತ್ರಿ ನೋಡ್ರಿ. ಖುಷಿ ಅನ್ಸುತ್ತಾ. ಉದ್ಬತ್ತಿ ವಾಸನೆ ಅಂತೂ ಘಮ ಘಮ ಅನ್ನಕತ್ತದ. ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಂಗಂತ ಅನ್ಸಕತ್ತದ. ಶಿವರಾತ್ರಿಯ ಉಪವಾಸ ಯಾರೆಲ್ಲ ಮಾಡಿದಿರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೂಡ ಈಗ ಒತ್ತಾಗೆದ್ದೀನಿ. ನನಗೆ ಸ್ವಲ್ಪ ಹೊಟ್ಟೆ ಪೇನ್ ಆಗಕತ್ತದ, ಹಾಗಾಗಿ ಸ್ವಲ್ಪ ತ್ರಾಸ ಆಗತ್ತದ. ಲೇಟಾಗಿನೇ ಇದ್ದೀನಿ. ಈಗ ತಲೆ ಸ್ನಾನ ಮಾಡ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ. ಹೆಣ್ಮಕ್ಳಿಗೆ ಅದೇನೋ ಕಷ್ಟ ಹೇಳಕ್ಕೆ ಹೋಗ್ಬಾರ್ದ್ರಿ. ಅದನ್ನು ಯಾರಿಗೂ ಹೇಳಂಗೂ ಇಲ್ಲ, ಸ್ವತ್ತಕ್ಕೆ ಅನುಭವಿಸೋಕ್ಕೂ ಕಷ್ಟ. ಬಟ್ ಆಪ್ಷನ್ ಇರೋಂಗಿಲ್ಲ. ಸೊ ಇರ್ಲಕ್ಕ ಇವತ್ತಿನ ಬ್ಲಾಗ ಯಾವ ಥರ ಹೋಗುತ್ತಾ ಅಂತೇಳಿ ಕೊನೆವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಾವ್, ಚಳಂಬ್ರಿಕಾಯಿ ಗಿಡನ ನೋಡಿ 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 ಸುಮ್ಕೊಂಡ್ರದಾಗ್ಬಿಟ್ಟೈತೆ ರೀ. ಎಷ್ಟು ಕಾಯಾಗ ಗೊತ್ತೇನ್ರಿ ಫ್ರೆಂಡ್ಸ್. ಕಂಡಪಟ್ಟೆ ಅಲ್ಲೇ ಕಾಯಾಗಿ ಅಲ್ಲೇ ಒಣಿ 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 ಉದುರು ತಾಳು ಬೀಳಕತ್ತಾವ್ರಿ ಒಂದೊಂದು. ಬಟ್ ಕೈಗೆ ಸಿಗಂಗಿಲ್ಲ, ಬಿಡಂಗಿಲ್ಲ ನೋಡ್ರಿ. ಎಲ್ಲಿಂದ ಎಲ್ಲಿ ತನ ಹೋಗೈತ್ರಿ ಅದು. ಫುಲ್ 6ನೇ ಅಂತಸ್ತಿನ ತನೂ ಹೋಗೈತಿ. ವಾ, ಕಾಯಿಗಳು ಕಾಣಿಸಕತ್ತಾವಿಲ್ಲ ನಿಮ್ಗೆ ವಿಡಿಯೋದಾಗ. ಅಲ್ಲಿ ಕಾಣಕತ್ತಾವ ನೋಡ್ರಿ. 3 ಕಾಣಿಸಕತ್ತಾವ ನೋಡ್ರಿ ಅವು. ನನಗಂತೂ ಈ ಥರದ್ದು ಪಲ್ಯ ಭಾಳ ಇಷ್ಟ ಆಗುತ್ತೆ. ಅದರ ನ್ಯಾಚುರಲ್ ಆಗಿ ಇಲ್ಲೇ ಮನೆ ಮುಂದೆ ಗಿಡದಾಗ ಹರ್ಕೊಂಡು ಮಾಡಿದ್ರೆ ಅಂಕರು ಇನ್ನೂ ರುಚಿ ಡಬಲ್ ಆಗುತ್ತೆ. 6ನೇ ಅಂತಸ್ತಿನ ತನ ಹೋಗೈತಿ. ಇವೇನು ಕೈಗೆ ಸಿಗವಲ್ಲ, ಮಾಡವಲ್ಲ. ಸುಮ್ಮನೆ ನೋಡೋದು, ಕುಂದ್ರೋದು, ಇಷ್ಟೇ ನೋಡ್ರಿ ಈಗ ಇದು ಕೆಲಸ. ಮೇನ್ ಡೋರ್ ತೆಗಿಬೇಕಿಲ್ಲ ಮವ. ಪೂಜೆ ಮಾಡಾಗ ಬೆಳಗ್ಗೆ ಡೋರ್ ತೆಗಿಯವ, ಸಾಯಂಕಾಲ ದೀಪ ಹಚ್ಚಕ್ಕೂ ಡೋರ್ ತೆಗಿಸ್ತಿರ್ತೀನಿ. ಆಕೆ ಮುಚ್ಚೆ ಕೊಂಡಿರ್ತಾಳೆ ನೋಡ್ರಿ. ಸಿಟಿ ಹುಡುಗಿ ಅವ್ರೇನು ಮಾಡತ್ತಾರ? ಮೈ ತೊಗೊಂತಾರೇನು? ಹಾಂ, ನೀ ಅಲ್ಲಿ ಯಾಕೆ ಹೋಗಿ ನಿಂತಿಪ್ಪಿಲ್ಲಿ? ಹಾಲು ತಿಕ್ಕೊಂಡು ಬರ್ರಿ. ಮುಂದೆ ನೀರು ಬಿದ್ದರೆ ಹಿಂದೆ ಬಿದ್ದಿರಲ್ಲ, ಹಿಂದೆ ಬಿದ್ದರೆ ಮುಂದೆ ಬಿದ್ದಿರಲ್ರಿ. ಅಪ್ಪ ಮಗನ ಜಳಕ್ಕೆ ಅವ್ರ ಪಪ್ಪ ಕೂಡ ಮಾಡ್ಬಿಡ ಅಂದ್ರೆ ಹೋಗಿ ಸೇರ್ತಾನೆ ಅವ. ಅಲ್ಲಿ ವಿಡಿಯೋ ಇಷ್ಟು ಆನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಹೋಗಿ ಸೇರ್ಯ ನೋಡ್ರಿ. ಅವ್ರ ಪಪ್ಪ ಅಂದ್ರೆ ಜಳಕ್ಕೆ, ಹುಡುಗರು ಜಳಕ್ಕೆ ರೀ. ಈ ಥರ ಪೂಜೆ ಮಾಡ್ಯಾವ ನೋಡ್ರಿ ಸ್ನೇಹ. ಪೂಜೆ ಹಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಶಾಬುದಾನಿ ರಾತ್ರಿನೇ ನೆನೆ ಇಟ್ಟಿದ್ದೀನಿ ರೀ ಫ್ರೆಂಡ್ಸ. ಮಸ್ತಾಗಿ ನೆಂದಾವ ನೋಡ್ರಿ. ಈ ಶಾಬುದಾನಿನೇ ಮಾಡ್ಲಲ್ರಿ? ಒಳ್ಳೆ ಮುಳ್ಳೆ ಮುಕ್ಕೋತಿರಪ್ಪ ಎಬ್ಸಿದ್ರು. ಶಾಬುದಾನಿಗೆ ಯಾಳಾಗಲ್ಲಿ ನಿಂತರು ಅದನ್ನೇ ಮಾಡ್ತೀನಿ. ಈಗ ಇದನ್ನ ಮಾಡಮತ್ರಿ ಉಪವಾಸದ ಶಾಬುದಾನಿ ಸುಸ್ಲ. ಶಾಬುದಾನಿ ಸುಸ್ಲ ಮಾಡೀನಿ. ನಂದು ಆಯಿತು, ಸ್ನೇಹಂದು ಆಯಿತು, ಪಿಲ್ಲೂ ಮಾಡತ್ತಾನೆ ಸದ್ಯಕ್ಕೆ. ಯಜಮಾನ್ರು ಹಂಗೆ ಹೋದ್ರಿ. ಸಮಾಧಾನನೇ ಆಗಂಗಿಲ್ಲ. ಮನೆಗೆ ಹೆಣ್ಮಕ್ಳು ಹಂಗೆ ಹೋದ್ರಪ್ಪ ಅಂದ್ರೆ ಒಟ್ಟ ನನಗೆ ಜೀವಕ್ಕೆ ಅದು ಅವರ ಒಲ್ಲೆ ಅಂತಂದು ಓಲ್ಬಿಡು ಅಂತ ಕೇಸಿ ಹಿಂಗೆ ಹೋದ್ರಂದ್ರೆ ಏನು ಅನ್ಸಲ್ಲ. ಮಾಡಕತ್ನ್ಯಾಗ ಓಲ್ಬಿಡು ಆ ಕಡೆ ಅಂತ ಹಿಂಗೆ ಹೋಗ್ತಿರ್ತಾರಲ್ಲ, ಅವಾಗ ಇಷ್ಟು ಹಳೇಳಾಗುತ್ತೆ ರೀ. ಅದು ಉಲ್ಟಾ ಹೆಂಗಾಗುತ್ತಂದ್ರೆ ಇದು ಹೇಳಕ್ಕೂ ಆಗಂಗಿಲ್ಲ, ಆ ಥರ ಆಗುತ್ತೆ. ಅದ್ರಾಗ ಇವತ್ತು ಉಪವಾಸ ಮಾಡ್ತಾರಿಲ್ಲ ಗೊತ್ತಿಲ್ಲ ನನಗಂತೂ. ಮನ್ಯಾಗ ಇಲ್ಲಿ ಶಾಬುದಾನಿ ಮಾಡಿಕೊಟ್ಟಿರ್ತಾರ, ಹೊರಗೂ ನಾಷ್ಟ ಗಿಷ್ಟ ಯಾರ ತರಿಸಿದ್ರೆ ನಡಿ ದೋಸ್ತ ಆದ್ರೆ ಹೋಗ್ತಿರ್ತಾರ. ಮಾಡಂಗಿದ್ರೆ ನೀಟಾಗಿ ಮಾಡಿರಿ, ಇಲ್ಲಿಕ್ಕಂದ್ರೆ ಅಡುಗೆನೇ ಮಾಡ್ತೀನಿ ನಿಮಗೋಸ್ಕರ ಅಂತ ನಾನು ಹೇಳ್ತೀನಿ ಯಜಮಾನ್ರಿಗೆ. ಆ ಥರ ಮಾಡ್ತೀನಿ ಅಂದು ಮತ್ತು ಆ ಥರ ತಿನ್ಬಾರ್ದ್ರಿ. ನೆನ್ಪಿಟ್ಟು ಮಾಡಬೇಕು ಉಪವಾಸ ಅಂತಂದ್ರೆ. ಪಿಲ್ಯಾಗೂ ಹೇಳೀನಿ, ಸ್ನೇಹಗೂ ಹೇಳೀನಿ, ಇವನು ಮಾಡ್ತಾನಂತ ಗೊತ್ತಿಲ್ಲ. ಹೌದಿಲ್ಲ ಪಿಲ್ಲು? ಮೈ ತಕ್ಕೊಂಡು ನೀಟಾಗಿ ಬರೀ ಚಡ್ಡಿಗಳು ಕುಂಡ್ಯಾಗ ಹರಿದ ನೋಡ್ರಿ. ಅಲ್ಲೊಂದು ಹರಿದೈತಿ. ಚಿಚಿ ಬಂಡ ಬರೇ ಹರಡ್ತಾನ್ರಿ. ಕಾಲು ಕಿಸ್ಕೊಂಡು ಜಿಗ್ದಾಡೋದು ಹರಡೋದು ಮಾಡಿದ್ರೆ ಚಡ್ಡಿ ಅಷ್ಟು ತಡಿತಾವೆ ಹೇಳ್ರಿ. ಎಷ್ಟು ಕ್ವಾಲಿಟಿ ಚಡ್ಡಿ ತಂದು ದೊಡ್ಡ ತಂದ್ರೆ ಏನಾಗ್ಬಿಡ್ತಾವು, ಇನ್ನೂ ಸ್ವಲ್ಪ ಲೂಸ್ ಇದ್ರೆ ಕುಂಡ್ಯಾಗ ಹರಲ್ ಬಿಡಂತ ತರಕ್ಕೆ ಹೋದ್ನಿ ಅಂದ್ರೆ ಅದು ಸೊಂಟಿನೇ ಲೂಸ್ ಆತ. ಇದು ಕರೆಕ್ಟ್ ಸೈಜ್ ಇದ್ರೂ ಹರಡ್ತಾನ್ರಿ ಅವ.
ಈಗ ಅಲ್ಲೊಂದು ನಂತರ ಕುಂತೈತಿ. ಈಗ ಅದು ಹರಿದು ಹೊಲಿಗೆ ಹಾಕ್ಬೇಕಂತ ಇಟ್ಟೀನಿ. ಮಷಿನ್ಗೆ ಎಣ್ಣೆ ಗಿಣ್ಣೆ ಹಾಕ್ಬೇಕು. ಇದ್ರಾಗ ನಂಗೆ ಟೈಮ್ ಸಾಲಾಗೈತಿ ಮನ್ಯಾಗ. ಅದನ್ನು ಯಾವಾಗ ಮಾಡ್ತೀನೋ ಏನು ಬಿಡ್ತೀನಿ ನಂಗೆ ಗೊತ್ತಿಲ್ಲ. ಈಗ ನಾಷ್ಟ ಅಂತರ ಆಯಿತು. ಉಪವಾಸದ ನಾಷ್ಟ. ನಮ್ಮ ಕಡೆಗೆಲ್ಲ ಏನೂ ತಿನ್ನಂಗಿಲ್ಲ ರೀ. ಇಡೀ ದಿನ ಹಂಗೆ ಒಬ್ಬೊಬ್ರಂತೂ ನೀರು ಸಮಯ ಕುಡಿಯಂಗಿಲ್ಲ, ಚಹಾ ಸಮಯ ಕುಡಿಯಂಗಿಲ್ಲ, ನಿರಂಕಾರ ಉಪವಾಸ ಮಾಡ್ತಾರೆ. ಸಂಜೆ ಮಾಡಿ ಉಸಳ, ಕಬ್ಬ, ಖಜೂರಿ, ದ್ರಾಕ್ಷಿ, ಚೂಡ ಈ ಥರದ್ದೆಲ್ಲ ತಿಂತಾರೆ. ಈ ಕಡೆ ಇಡೀ ದಿನ ಸ್ಪೆಷಲ್ ಸಾಬುದಾನಿ ರೊಟ್ಟಿ ಅಂತ ಬಗಾರ ಅವೆಲ್ಲ ಮಿಕ್ಸ್ ಮಾಡಿ ಬಿಸ್ಕೊಂಬಂದು ಅದ್ರದ್ದು ರೊಟ್ಟಿ, ಬೆಂಡೆಕಾಯಿ ಪಲ್ಯ ಅಂತ, ರಾಜಗಿರಿ ಪಲ್ಯ ಅಂತ, ಮತ್ತು ಬಗರ್ದ ಅನ್ನ, ಶೇಂಗಾ ಸಾರು, ಸಾಬುದಾನಿ ವಡೆ, ಸಾಬುದಾನಿ ಕಿಚಡಿ, ಯಪ್ಪ ವೆರೈಟಿ ಮತ್ತು ಹಣ್ಣುಗಳು, ಜ್ಯೂಸು, ಐಸ್ ಕ್ರೀಮು ಎಲ್ಲ ಆಲ್ರೌಂಡ್ ಅಂತೇಳಿರಿ. ಬಟ್ ದೇವ್ರ ಹೆಸರು ಮ್ಯಾಗ ಇವತ್ತು ಎಲ್ಲ ಒಂಥರ ವೆರೈಟಿ ಇದು ಇರ್ತೈತಿ. ರೊಟ್ಟಿ ಪಲ್ಯ ಅನ್ನ ಸಾರು ಈ ಥರದಷ್ಟೇ ಇರೋಂಗಿಲ್ಲ. ನಮಗಂತೂ ಸಾಬುದಾನಿ ಸುಸ್ಲಾಗ ಗೊತ್ತಾಗಿದ್ದ ಇಲ್ಲಿಗೆ ಬಂದ ಮ್ಯಾಗ. ನಮ್ಗೆ ಈಗೀಗ ಮಾಡ್ತಾರೇನ. ಮೊದಲೆಲ್ಲ ಸಾಬುದಾನಿ ಪಾಯಸ ಮಾಡ್ತಿದ್ವು ಅಷ್ಟೇ, ಹಾಲು ಸಕ್ಕರೆ ಕುದಿಸಿ. ಚಲ್ ಬಡಪ್ಪು ಚಾ ಇಡ್ತಿ ಚಲತ್ನಾಗ ಮಾಡ್ಯಾವ ಒಂದಿಟ್ಟು. ಚಾ ಈಗ ಕುಡಿಯೋದು ಸ್ವಲ್ಪ ಕುಡಿಯತ್ತೀನಿ ರೀ. ಮೊದ್ಲಿನ ಥರ ಭಾಳ ಕುಡಿಯಲಾಗೀನಿ. ಇಷ್ಟ ಕುಡ್ದು ಸ್ವಲ್ಪ ಚಲೋತ್ನಾಗ ಕುಡಿಬೇಕನ್ನೋದು. ಅದು ಯಾಕಂದ್ರೆ ಮಾಡಿಕೊಟ್ಲು ಒಂದೊಂದು ಸರಿಗಂದ್ರೆ ಅದು ಸಮಾಧಾನನ ಆಗಂಗಿಲ್ಲ ಒಂಥರ. ಇಲ್ಲಿ ಸಕ್ಕರೆ ಚಾಪುಡಿ ತಂದು ಕೊಡು, ಹಾಲು ಅದನ್ನು ಹಾಕ್ಕೊಡ್ತೀನಿ ಹಿಂಗೆ. ಮನ್ಯಾಗ ಮಾಡಿಟ್ಟು ಮತ್ತು ಮ್ಯಾಗಿ ಹಂಗೆ ಅದ್ರಾಗ ಹಾಕ್ಬೇಡ. ಮತ್ತು ಹಿಂದಗಡೆ ಅದ್ರಾಗ ಮಾಡಕ್ಕೆ ಬರ್ತು. ಎಣ್ಣೆದೈತದೆ ನಡೀತದೆ. ವಿಡಿಯೋ ಕೊನೆವರೆಗೂ ನೋಡಿ, ಒಂಚೂರು ಲೈಕ್ ಕೊಡ್ರಿ ಫ್ರೆಂಡ್ಸ್ ಪ್ಲೀಸ್. ನನ್ನ ಮಗ ತಲೆ ಬಚ್ಚಕತ್ತೇನೆ ರೀ ಸದ್ಯಕ್ಕೆ. ಅಲ್ಲಕ್ಕಿ ಸಾಯಂಕಾಲ ಕಸ ಹೊಡೋಕತ್ತಾಳ. ಆಕಿ ಗಲಾಟೆ ಎಬ್ಸತ್ತಾನ. ಕೇಸ್ ಅಡಕ್ಲೆ ನೈ ಅದಕ್ಕೆ ಒಂದು ಕೆಲಸ ಹಚ್ಚೀನಿ ಸದ್ಯಕ್ಕೆ. ಬುಗುಡಿ ಕಡ್ಡಿಲ್ಲ ಕರ್ನೋಕೋ ನೀಟ್ ಬಗುನ್ ಪುಡ ಮಗ ಬಗುನ್ ಕರ್ ತಲೆ ಬಚ್ಚಪ್ಪ ಅಂತೀವಿ. ನಾನು ನಿನ್ನೆ ಎಣ್ಣೆ ಹಚ್ಕೊಂಡಿದ್ದು ನೋಡ್ರಿ. ಇವತ್ತು ಶಾಂಪೂ ಹಾಕ್ಕೊಂಡಿಲ್ಲ, ಬರೀ ಬಿಸಿ ನೀರು ಅಷ್ಟೇ ಹಾಕ್ಕೊಂಡಿನಿ ತಲೆ ಮ್ಯಾಗ. ಹೆಂಗೆ ಬಾಸ್ತಾ ನೋಡಮ್ಮಿ ಸದ್ಯಕ್ಕೆ. ಈ ಅವ್ವ ಮಗನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮಮ್ಮಿ ತಲೆ ಇಕ್ಕಿನ ನೋಡ್ರಿ. ಮತ್ತ ಹಾಗೆ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ಬೇಕು. ಓಕೆ, ನಾನು ಮುಖ ತಕ್ಕೊಂಡಿನಿ ರೀ. ಹುಡುಗರು ಕೂಡ ದೇವ್ರ ಮುಂದೆ ಬಚ್ಚಿ ಸಾಂಬ್ರಾಣಿ ಹಾಕ್ಯಾರಿ, ರೆಡಿಮೇಡ್ ಸಾಂಬ್ರಾಣಿ. ಅದ್ರ ಮ್ಯಾಗ ಮನ್ಯಾಗ ಇದ್ದದ್ದು ಲೋಬಾನ್ ಹಾಕ್ಯಾರ. ಸೊ ಈಗ ನಾನು ಕೂಡ ಚಹಾ ಮಾಡೀನಿ. ಈಗ ಚಹಾ ಕುಡಿ ಮೊದಲು. ಮನೆ ಎಲ್ಲ ಸಾಂಬ್ರಾಣಿ ಹೊಗೆ, ಸ್ಮೆಲ್ ಚಂದ ಐತ್ರಿ. ಯಜಮಾನ್ರು ಬಾಳಿಕೆ ತಂದಾರ. ಇಲ್ಲಿ ಎದ್ರಾಗ ಎಣ್ಣೆ ಹಾಕ್ಯಾರಿ ಬಾಳಿಕೆ ಲಗುಟ್ ಹಣ್ಣಾಗ್ಲಿ ಅಂತೇಳಿ ಮೋಸ್ಟ್ಲಿ. ನೋಡ್ರಿ ಅದು ಮ್ಯಾಗೆಲ್ಲ ಕಲರ್ ಹೆಂಗೆ ಸುಣ್ಣ ಕಾಣಕತ್ತದ. ಚಾ ಕುಡೇನು ಬರ್ರಿ. ಅದು ಜಗಲಿ ಮ್ಯಾಗ ಇನ್ನೊಂದು ಲಿಂಗು ಇತ್ತಲ್ಲ, ತೊಗೊಳಕ್ ಬರಲ್ಲ. ಕಾಣೆ ದೂಸರ ಹೊತ್ತಿಕೆ ಅದನ್ನು. ಅಪ್ಪ ಮಕ್ಕಳು ಕುಂದ್ರಲ್ಲ ನೀವು ಒಂದು ಜಗಿನ ಮ್ಯಾಗ. ಏಯ್ ಕುಂದ್ರಿ ನಿನಗೆ ಹೇಳಿಲ್ಲ ನಾನು ಲಂಗ ಅಂತ ಎದ್ದ ಬಿಡ್ತಾನಗೆ. ಮತ್ತು ಈ ಬತ್ತಿ ಚಟ್ಕ ಕೊಟ್ಕೊಂಡು ಪೂಜೆ ನಡೆದೈತ್ರಿ. ಲಿಂಗ ಪೂಜೆ, ಶಿವರಾತ್ರಿಯ ಲಿಂಗ ಪೂಜೆ. ಅವರಪ್ಪ ಮಕ್ಕಳು ಮಾಡ್ಕೊಳ್ರಿ, ನಾಳೆ ಹೊಲ್ದಾಗ ಕೊಂಡಿರ್ತೀನಿ. ನಮ್ಮ ಬಾಗಲಕೋಟೆ ಸಿಸ್ಟರ್ ಅವರು ಚಿಕ್ಕು ತೊಗೊಂಬಂದಿರು ನೋಡ್ರಿ ಹೊಲ್ದಾಗೇನು. ಹಂಗಾಗಿ ಚಿಕ್ಕು ಮ್ಯಾಗಿನ ತಗುಟ್ಟಿ ಎಲ್ಲ ಸುಲಿದು ಬೀಜ ತೆಗೆದು ಕಟ್ ಮಾಡೀನಿ. ಅದಕ್ಕೆ ಸಕ್ರೆ ಹಾಕೀನಿ. ಇವಾಗ ಹಾಲು ಹಾಕಂಬಂತ ಜ್ಯೂಸ್ ಮಾಡ್ತೀವಿ ಸದ್ಯಕ್ಕೆ. ಬರ್ಪು ಗಿರ್ಪು ಏನೂ ಹಾಕಲ್ರಿ, ಡೈರೆಕ್ಟ
ಹಾಲು ಹಾಕಾಕತ್ತೀನಿ. ಹಾಲು ಸ್ವಲ್ಪ ಕೋಲ್ಡ್ ಅದಾವ. ಇನ್ನು ಈಗ ಡೈರಿಲಿಂದ ತೊಗೊಂಬಂದಾರ ಅವರು. ಮನ್ಯಾಗ ಪೂಜೆ ಮಾಡ್ಕೊಂಡು ಇಲ್ಲೇ ಮಲ್ಯಾನ ಗುಡಿಗೆ ಹೋಗಿ ಬಂದ್ರಿ. ಮಲ್ಯಾನ ಗುಡಿಗೆ ಕರ್ಕೊಂಡು ಹೋಗಕ್ಕೆ ನಾ ಯಾಕಂದ್ರೆ ಯಜಮಾನ್ರು ಬಿಡ್ಲಿಲ್ಲ, ನಾವು ಅವ ಮಕ್ಕಳು ಸೇರಿ. ನೀನು ಪ್ರೀತಿ ಕೈ ಹಚ್ಚಬೇಡ ಅಂತ ಹೇಳಿನಿ. ಈಗ ಇದನ್ನ ಮಿಕ್ಸಿ ಮಾಡ್ತೀನಿ ರೀ. ಲಗೋಟ್ ಬರ್ತೀನಂತೂ ಗಿಟ್ಟೊತ್ತು ಮಾಡಿ ಬಂದಾರಿ. ನಾನು ಇಷ್ಟೊತ್ತೊಂದು ಲೈವಿಗೆ ಬಂದಿದ್ದೆ ಫ್ರೆಂಡ್ಸ. ಈಗ ಉಪವಾಸದ ಫರಾಳ ಮಾಡ್ತೀನಂತ್ರಿ ಪಟ್ ಅಂತೇಳಿ. ಓಕೆ, ಲೇಟ್ ಆಗ್ಯದ. ಬಿಸಿ ಬಿಸಿ ಬಗಾರ್ ಬಾನ ನೋಡಕ್ಕಂತೂ ಉಪ್ಪಿಟ್ಟು ಕಣ್ಣಂಗೆ ಕಾಣಿಸ್ತೈತಿ. ಬಟ್ ಇದು ಉಪ್ಪಿಟ್ಟಲ್ಲ, ಇದು ಬಗಾರ್ ಬಾನ. ಉಪವಾಸ ಇದ್ದಾಗ ಹಾಕೋತಾರೆ. ಸೊ ಇದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಕೊಂಡು ತಿನ್ಬೇಕ್ರಿ, ಟೇಸ್ಟಿಯಾಗಿರುತ್ತೆ. ಕೆಲವೊಬ್ರು ಮಜ್ಜಿಗೆ ತಂದು ಕುಡಿತಾರೆ. ಇದು ಸೈಡಿಗೆ ಮಜ್ಜಿಗೆ ಟೇಸ್ಟಿಯಾಗಿರುತ್ತೆ ರೀ. ಅವ್ರು ಮಧ್ಯಾಹ್ನದ ಬಗಾರ್ ಬಾನ ಶೇಂಗಾ ಸಾರು ಇತ್ತು ಅದು ಉಣ್ಣ ಆ ಥರ. ನಿನ್ಗಾಕ್ಲೇನು ಎಣ್ಣೆ ಒತ್ತೆಗೈತಿ. ಊಟ ಮಾಡೋಣ ಬರ್ರಿ. ಇನ್ನೊಂದು 10 ನಿಮಿಷ ಆದ್ರೆ ಮತ್ತು 12 ಗಂಟೆ ಮ್ಯಾಗ ಆಗುತ್ತೆ. ಊಟ ಮಾಡೋಣ. ಇವತ್ತು ಯಾರ್ಯಾರೆಲ್ಲ ಉಪವಾಸ ಮಾಡಿ ದೇವರ ಒಂದು ಸ್ಮರಣೆ ಮಾಡಿದಿರಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೂಡ ಉಪವಾಸ ಮಾಡೀನಿ, ನನ್ನ ಮಕ್ಕಳು, ನನ್ನ ಗಂಡ, ನಮ್ಮನೆ 4 ಜನ ಉಪವಾಸ ಮಾಡಿದ್ದೀವಿ. ಅಂದ್ರೂ ಹೊಟ್ಟೆ ತುಂಬ ತಿಂದಿದ್ದೀವಿ. ದೇವ್ರು ನಮ್ಗೆ ಖಾಲಿ ಹೊಟ್ಟೆ ಒಳಗೆ ನಾನು ನೆನೆಸ್ಬೇಡ್ರಿ, ನೀವು ಖುಷಿಯಾಗಿರ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ ಅಂತ ನಾನೇ ಹೇಳ್ತಾನಂತ. ಪುರಾಣಗಳಲ್ಲೆಲ್ಲ ನಮ್ಮ ಮಮ್ಮಿಗೆ ಫ್ರೀ ಇದ್ದಾಗ ಅವೆಲ್ಲ ಹಾಕ್ಕೊಂಡು ನೋಡ್ತಾನೆ ಇರ್ತೀನಿ. ಸೊ ರಾಯರು ಒಳ್ಳೇದು ಮಾಡಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ದೇವನೊಬ್ಬ ನಾಮ ಹಲವು. ಸೊ ನಾವು ಯಾವುದನ್ನು ಹೆಚ್ಚಿಗೆ ನಂಬ್ತೀವಿ ಅದನ್ನು ನಮ್ಗೆ ಪಾಸಿಟಿವ್ ಎನರ್ಜಿ ಕೊಡ್ತೈತಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವರಾತ್ರಿಯನ್ನು ಯಾರೆಲ್ಲ ಆಚರಿಸಿರಿ ಎಲ್ಲರೂ ಕೂಡ ಸಾಧ್ಯ ಆದರೆ ಕಮೆಂಟ್ ಮಾಡಿ ಹೇಳ್ರಿ. ಈ ದಿನದ ಬ್ಲಾಗ್ ಈ ಥರ ಇತ್ತು ನೋಡ್ರಿ. ಇದೇ ಥರದ ಹೊಸ ಬ್ಲಾಗ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.